ಸರ್ಕಾರ ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಸಹಕಾರ ಸಚಿವರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮಾನ್ಯ ಶಾಸಕರುಗಳು ಎಲ್ಲರ ಅಪೇಕ್ಷೆಯಂತೆ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ತೋಟಗಾರಿಕಾ ಸಂಘ ಹಾಗೂ ತೋಟಗಾರಿಕಾ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಈ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾವು 24-25ನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಇದೇ ತಿಂಗಳ ಜನವರಿ 26ರಂದು ಸಂಜೆ 5 ಗಂಟೆಗೆ ವಿದ್ಯುಕ್ತವಾಗಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಈ ಒಂದು ಪುಷ್ಪ ಪ್ರದರ್ಶನ, ಫಲಪುಷ್ಪ ಹಾಗೂ ಜ್ಞಾನ ಪ್ರದರ್ಶನ ಅತ್ಯಂತ ಆಕರ್ಷಕವಾಗಿ ನಡೆಯಲಿದೆ. ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ತುಂಬ ಭರದಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಈಗಾಗಲೇ ಜರುಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ವರ್ಷ ಅನೇಕ ಆಕರ್ಷಣೆಗಳನ್ನು ಈ ಒಂದು ಜ್ಞಾನ ಪ್ರದರ್ಶನ ಹಾಗೂ ಫಲಪುಷ್ಪ ಪ್ರದರ್ಶನ ಮೇಳ ತನ್ನಲ್ಲಿ ಅಡಗೀಕರಿಸಿದೆ. ಅದರಲ್ಲಿ ಮಂದಾರಗಿರಿಯ ಮರುಸೃಷ್ಟಿಯಿಂದ ಹಿಡಿದು ಸಿರಿಧಾನ್ಯಗಳಿಂದ ಕಲಾಕೃತಿ, ಇಸ್ರೋಗೆ ನಮನ, ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಇಸ್ರೋಗೆ ನಮನ ಅನ್ನುವ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಇರುವಂಥ ಪ್ರದರ್ಶನ, ಜಾನೂರು ಕಲೆಗಳ ಪ್ರದರ್ಶನ, ಬೋನ್ಸಾಯಿ ಪ್ರದರ್ಶನ, ಮರಳು ಕಲಾಕೃತಿಗಳ ಪ್ರದರ್ಶನ, ಆಕರ್ಷಕ ವಿನ್ಯಾಸದ ಪುಷ್ಪ ಪ್ರದರ್ಶನ, ಈ ರೀತಿ ತೋಟಗಾರಿಕಾ ಇಲಾಖೆ ಅವರ ನೇತೃತ್ವದಲ್ಲಿ ಅನೇಕ ಹೊಸ ವೈವಿಧ್ಯಮಯವಾದಂಥ ಪ್ರದರ್ಶನಗಳನ್ನು ನಾವು ಏರ್ಪಡಿಸಿದ್ದೇವೆ. ಜೊತೆಗೆ ಆಧುನಿಕ ಹಾಗೂ ಹಳೆಯ ಪಾರಂಪರಿಕ ಸಲಕರಣೆಗಳ ಪ್ರದರ್ಶನವನ್ನು ಕೃಷಿ ಇಲಾಖೆಯಿಂದ, ಅಕ್ವೇರಿಯಂ ಶೋ ಮೀನುಗಾರಿಕೆಯಿಂದ, ದೇಶಿ ಜಾನುವಾರು ತಳಿಗಳ ಪ್ರದರ್ಶನವನ್ನು ಪಶುಸಂಗೋಪನೆ ಇಲಾಖೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ರೇಷ್ಮೆ ಇಲಾಖೆಯಿಂದ ಗೂಡಿನಿಂದ ವಸ್ತುವಿನವರೆಗೆ ಅಂಥೇಳಿ ಬೆಳೆ ಬೆಳೆಯುವ ಪದ್ಧತಿಗಳು, ಮಾದರಿಗಳಿಂದ ಹಿಡಿದು ಹೇಗೆ ಒಂದು ಉತ್ಪನ್ನವನ್ನು ಮಾಡ್ತೇವೆ ಅನ್ನೋವರೆಗೆ ಸಮಗ್ರ ಪರಿಚಯದ ಒಂದು ಪ್ರದರ್ಶನ, ವನ್ಯ ಜಗತ್ತು ಅರಣ್ಯ ಇಲಾಖೆ ವತಿಯಿಂದ, ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಎಲ್ಲ ಯೋಜನೆಗಳ ಸಾಧನೆಗಳ ಒಂದು ಅನಾವರಣ, ಜಿಲ್ಲೆಯ 30,000 ಮಕ್ಕಳು ಏನು ನಮ್ಮ ಹಾಸ್ಟೆಲ್ಗಳಲ್ಲಿ ವಿದ್ಯೆಯನ್ನು ಪಡಿತಾ ಇದ್ದಾರೆ, ಸೊ ಮಾದರಿ ವಸತಿ ಶಿಕ್ಷಣ ಸಮುಚ್ಚಯ ಅದರ ಮರುಸೃಷ್ಟಿ, ಇಲ್ಲಿ ಹೇಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮರುಸೃಷ್ಟಿಯನ್ನು ಕೂಡ ನಾವು ಮಾಡೋರಿದ್ದೇವೆ. ಸೊ ನಮ್ಮೂರ ರೇಷ್ಮೆ ಅಂಥೇಳಿ ಜಿಲ್ಲೆಯಲ್ಲಿ ನಾವೇನು ರೇಷ್ಮೆ ಕೈಮಗ್ಗಗಳಿದ್ದಾವೆ, ರೇಷ್ಮೆ ಸೀರೆಗಳನ್ನು ಯಾರ್ಯಾರು ತಯಾರು ಮಾಡ್ತಾರೆ ಆ ಎಲ್ಲ ಊರುಗಳಿಗೆ ಗೌರವವನ್ನು ಸಲ್ಲಿಸುವಂಥ ನಮ್ಮೂರ ರೇಷ್ಮೆ ಅನ್ನೋ ಒಂದು ಕಾನ್ಸೆಪ್ಟು ಕೂಡ ಇಟ್ಟಿದ್ದೀವಿ ಈ ಒಂದು ಪ್ರದರ್ಶನದಲ್ಲಿ. ವಿಜ್ಞಾನ ಲೋಕ ಶಿಕ್ಷಣ ಇಲಾಖೆಯಿಂದ ಈ ರೀತಿ ಎಲ್ಲ ಮಾಡೋದ್ರ ಜೊತೆಗೆ ನಾವು ಗ್ರಂಥಾಲಯ ಸುಮಾರು 8 ಪ್ರತಿಷ್ಠಿತ ಪುಸ್ತಕ ಮಳಿಗೆಗಳನ್ನು ನಾವು ರಾಜ್ಯದ ಮಳಿಗೆಗಳನ್ನು ಕರೆಸ್ತಾ ಇದ್ದೇವೆ. ಸುಮಾರು 20-25 ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಆಯಾಮದ ಪುಸ್ತಕಗಳು, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ, ಈ ರೀತಿ ಎಲ್ಲ ವರ್ಗದವ್ರಿಗೂ ಬೇಕಾಗುವಂಥ ಪುಸ್ತಕಗಳ ಪ್ರದರ್ಶನ ಹಾಗೂ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅವರಿಗೆ ಮಾಹಿತಿ ಇವೆಲ್ಲವನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಇದರಲ್ಲಿ ಮಾಡಿದ್ದೀವಿ. ಮತ್ತು ಇದಕ್ಕೆ ವಿಶೇಷವಾಗಿ ಜಿಲ್ಲೆಯ ಶಾಲೆಗಳಿಂದ ಮತ್ತು ಹಾಸ್ಟೆಲ್ಗಳಿಂದ ಮಕ್ಕಳು ಬರೋವಂಥ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಈ ಒಂದು ಒಂದು ಒಳ್ಳೆಯ ಅವಕಾಶವನ್ನು ಎಲ್ಲ ನಾಗರಿಕರು ಸದ್ಬಳಕೆ ಮಾಡಿಕೊಳ್ಬೇಕು. ಒಂದೇ ಸ್ಥಳದಲ್ಲಿ ಈ ತೋಟಗಾರಿಕಾ ಇಲಾಖೆಯ ಈ ಆವರಣದಲ್ಲಿ ಏನು ನಾವು ಪ್ರತಿ ವರ್ಷದಂತೆ ಈಗಲೂ ಮಾಡ್ತಾ ಇದ್ದೀವಿ, ಈ ವರ್ಷ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ, ಇನ್ನೂ ಹೆಚ್ಚು ಆಕರ್ಷಕವಾಗಿ ಮಾಡ್ತಾ ಇದ್ದೇವೆ.